ಕೇಳ್ತೀನಿ. ತಗೋ ಇದನ್ನ. ಇನ್ನೊಂದು ವಿಷಯ, ಅಲ್ಲಿ ಯಾರಿಗೂ ನನ್ನ ಕೈಗಾಗಿರೋ ಗಾಯದ ಬಗ್ಗೆ ಹೇಳಬಾರ್ದು, ಸರಿನಾ? ಬಾ ಹೋಗೋಣ. ಬಾ. ಚಿಕ್ಕಪ್ಪ, ಮಾಮ್ ಹೇಳ್ತಿರೋದು ನಿಜ. ಯಾವುದೇ ಕಾರಣಕ್ಕೂ ನಾವು ಆ ಥರ ಡಿಸಿಷನ್ ತೊಗೊಳಕ್ಕಾಗಲ್ಲ. ಕಂಪ್ನಿ ರೆಪ್ಯುಟೇಷನ್ ಹಾಳಾಗುತ್ತೆ. ಕಂಪನಿ ರೆಪ್ಯುಟೇಷನ್ಗಿಂತ ಅದರ ಆಚೆಗಿನ ಬಾಂಧವ್ಯ ತುಂಬ ಮುಖ್ಯ. ಅದಕ್ಕೆ ನಾವು ಬೆಲೆ ಕೊಡಬೇಕು. ನೀವು ಹೇಳ್ತಾ ಇರೋದು ಸರಿ ಅತ್ತಿಗೆ, ಹಾಗೆ ಮಾಡೋಣ. ಇವಳ ಹಾಕಿದೊಂದು ಆವಾಜ್ಗೆ ಬಳೆ ತಂದು ಕೊಟ್ಬಿಟ್ಟಿದ್ದಾಳೆ. ಪಾರ್ವತಿ, ಏನಮ್ಮ ಬಳೆ ತೆಗೆದು ಬಿಟ್ಟಿದೀಯಾ? ಹೇಗೆ ತೆಗಿಯಕ್ಕೆ ಸಾಧ್ಯ ಆಯ್ತು? ಅದಾಗೆ ಬಂತಮ್ಮ. ಇದು ದಾಮಿನಿನ ಕಂಡ್ರೆ ಈ ಭಯ ಇರಬೇಕು. ದಾಮಿನಿ, ಅಕ್ಕ, ಪಾರ್ವತಿಗೆ ಬಳೆ ತೆಗಿಯಕ್ಕೆ ನೀನೇನಾದ್ರೂ ಬಲವಂತ ಮಾಡಿದ್ಯಾ? ಅಯ್ಯೋ, ನಾನು ಯಾಕಕ್ಕ ಬೈಲಿ? ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ನನ್ನ ಪಾಡಿಗೆ ನಾನು ರೂಮಲ್ಲಿದ್ದೆ, ಏನೋ ಶಬ್ದ ಕೇಳ್ತು, ಏನು ಅಂತ ಬಂದೆ ಅಷ್ಟೇ. ನನ್ನ ಗಂಡ ನಾಳೆಗೂ ನನಗೇನು ಗೊತ್ತಿಲ್ಲಕ್ಕ. ನಾನು ಯಾರಿಗೂ ಬೈದಿಲ್ಲ. ಬಳೆ ಕೊಟ್ಟಿದ್ದಾಗಿದೆ. ನಾನಿನ್ ಬರ್ತೀನಿ. ಹೆಂಗೋ ನಮ್ಮ ಕಾಂದಾನಿ ಬಳೆ ನಮ್ಮ ಮನೆಗೆ ವಾಪಸ್ ಬಂತಲ್ಲ, ಅಷ್ಟು ಸಾಕು. ಅಕ್ಕ, ಅಕ್ಕ ನಿಂತ್ಕೊಳೆ. ಅಕ್ಕ, ಅಕ್ಕ ನಿಂತ್ಕೊಳೆ. ಆಸ್ಪತ್ರೆಗಾದ್ರೂ ಹೋಗೋಣ ಬಾರಕ್ಕ. ಬೇಡ ಗಣಿ, ಇದು ಬರೀ ಚಿಕ್ಕ ಗಾಯ ಅಷ್ಟೇ. ಇದಕ್ಕೆಲ್ಲ ಯಾರಾದ್ರೂ ಆಸ್ಪತ್ರೆಗೆ ಹೋಗ್ತಾರೇನೋ? ಪರವಾಗಿಲ್ಲ, ಬೇಡ. ಅಕ್ಕ, ನನ್ನಿಂದಾನೇ ನಿನಗೆ ನೋವಾಗಿದೆ ಅಕ್ಕ, ನನ್ನ ಕ್ಷಮಿಸ್ಬಿಡು. ನಾನು ಪಾರ್ವತಿಗಾಗಿ ಹೇಳ್ಬಾರ್ದಾಗಿತ್ತು. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನಗೆ ಕ್ಷಮಿಸ್ಬಿಡು ಪಾರ್ವತಿ. ಆದರೆ ಕೈ ಗಾಯ ಮಾಡಿಕೊಂಡು ಬಳೆ ತೆಗೆಯುವಂಥ ಅವಶ್ಯಕತೆ ಏನಿತ್ತು?
ಯಾವುದೇ ಕಾರಣಕ್ಕೂ ನನ್ನ ಕೈಯಲ್ಲಿರಬಾರ್ದು. ಪಾರ್ವತಿ, ನನ್ನಿಂದ ನಿನ್ನ ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತು. ಆದರೆ ನಿನ್ನ ಮನಸ್ಸಿಗೆ ನೋವು ಮಾಡೋ ಉದ್ದೇಶ ನಂದಾಗಿರಲಿಲ್ಲ. ಆಫೀಸ್ ಕೆಲಸದ ವಿಚಾರದಲ್ಲಿ ಟೆನ್ಷನಲ್ಲಿದ್ದೆ. ಆವಾಗ ಯಾರ್ದೋ ಮೇಲಿನ ಸಿಟ್ಟು ನಿನ್ನ ಮೇಲೆ ತೀರಿಸ್ಕೊಂಡೆ. ನಾನು ಕ್ಷಮಿಸ್ಬಿಡು ಪಾರ್ವತಿ. ಅದು ಯಾವುದೇ ಕಾರಣಕ್ಕೂ ನನ್ನ ಕೈಯಲ್ಲಿರಬಾರ್ದು. ಪಾರ್ವತಿ, ನನ್ನಿಂದ ನಿನ್ನ ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತು. ಆದರೆ ನಿನ್ನ ಮನಸ್ಸಿಗೆ ನೋವು ಮಾಡೋ ಉದ್ದೇಶ ನಂದಾಗಿರಲಿಲ್ಲ. ಆಫೀಸ್ ಕೆಲಸದ ವಿಚಾರದಲ್ಲಿ ಟೆನ್ಷನಲ್ಲಿದ್ದೆ. ಆವಾಗ ಯಾರ್ದೋ ಮೇಲಿನ ಸಿಟ್ಟು ನಿನ್ನ ಮೇಲೆ ತೀರಿಸ್ಕೊಂಡೆ. ನಾನು ಕ್ಷಮಿಸ್ಬಿಡು ಪಾರ್ವತಿ. ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ನೀವು ಯಜಮಾನ್ರೆ. ಪಾರ್ವತಿ, ತುಂಬ ನೋವಾಗ್ತಾ ಇದೆಯಾ? ಮನ್ಸಿಗಾಗಿರೋ ಗಾಯದ ಮುಂದೆ ಈ ಗಾಯದ ನೋವು ಏನು ತೊಡ್ತಲ್ಲ ಯಜಮಾನ್ರೆ. ಪಾರ್ವತಿ, ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಅನ್ನೋದೇ ಇಲ್ವಾ? ಸರಿ ಬಿಡು, ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಇಲ್ಲ ಅನ್ಸುತ್ತೆ. ನಿನ್ನ ಜೊತೆ ಮಾತಾಡ್ತಾ ಇದ್ರೆ ನನ್ನ ಮನಸ್ಸಿಗೂ ತುಂಬ ನೋವಾಗುತ್ತೆ. ಇದಕ್ಕೆಲ್ಲ ಇತಿಷ್ಟಿ ಹಾಡಬೇಕು ಅಂದರೆ ಇವತ್ತು ಆ ಕೆಲಸ ಆಗಲೇಬೇಕು. ಈಗ ಹೆಚ್ಚೇನೇನೋ ಖುಷಿನಾ? ಗಣೇಶ, ನೀನು ಯಾವಾಗ ಬಂದ್ಯೋ? ಕಳ್ದೋಗಿದ್ರಲ್ಲ ಯಜಮಾನ್ರೆ, ಆವಾಗಲೇ ಬಂದೆ. ಏನು? ಕಳ್ದೋಗಿರೋ ಗೆಜ್ಜೆನ ಅಕ್ಕನ ಕಾಲಕ್ಕೆ ಕಟ್ತಾ ಇದ್ರಲ್ಲ, ಆಗ್ಲೇ ಬಂದೆ ಅಂದೆ. ಗಣಿ, ಆಯ್ತು ಕಣೋ ಗಣೇಶ. ಅಕ್ಕ, ಜಾಸ್ತಿ ನೋಡ್ಬೇಡ, ದೃಷ್ಟಿ ಆಗುತ್ತೆ. ಗಣಿ, ಯಜಮಾನ್ರು ನನ್ನ ಕಾಲಕ್ಕೆ ಗೆಜ್ಜೆ ಕಟ್ಟಿದ್ದು ನಮ್ಮ 3 ಜನಕ್ಕೆ ಮಾತ್ರ ಗೊತ್ತಿರಲಿ. ಹಾ? ನಾವೇನು ಅಂತ ಅವರೆಲ್ಲರಿಗೂ ತೋರಿಸ್ಬೇಕು. ಓಕೆ ತೋರ್ಸೋಣ ಗುರೂಜಿ. ಒಂದು ಮಾತು ನೆನಪಿರ್ಲಿ, ಇನ್ನು ಮುಂದೆ ನಾವು ಜನಕ್ಕೆ ತೋರಿಸೋ ಕಥೆಲಿ ನೀವು ಕಾಮಿಡಿ ಪೀಸ್ ಆಗಿರಬಾರ್ದು. ಶಿವ ಗುರೂಜಿ, ಎಂಥ ಮಾತಂದ್ಬಿಟ್ರಿ. ನೀವ್ ಹಿಂಗ ಅನ್ಬೋದಾ? ನಾನು ಆ ಕಾಮಿಡಿಯಿಂದಾನೆ 3 ಹೊತ್ತು ಅನ್ನ ತಿಂತಾ ಇದ್ದೀನಿ ಗುರೂಜಿ. ಅದಕ್ಕೆ ನೀವು ಕಲ್ಲಾಕೋ ಕೆಲಸ ಮಾಡ್ತಾ ಇದ್ದೀರಲ್ಲ, ನೀವ್ ಹಿಂಗ್ ಮಾಡ್ಬೋದಾ? ನಾನು ಏನ್ ಗುರೂಜಿ ನಿಮ್ಗೆ ಅನ್ಯಾಯ ಮಾಡಿದ್ದೆ, ಏನ್ ದ್ರೋಹ ಮಾಡಿದ್ದೆ ಗುರೂಜಿ? ಹೇಳಕ್ಕೆ ನೀವು ಬಿಟ್ರೆ ತಾನೆ. ಆಯ್ತು, ಹೇಳಿ ಗುರೂಜಿ. ನಿಮಗೆ ನಾನು ಕಾಮಿಡಿಯನ್ನಿಂದ ಹೀರೋಯಿನ್ಗೆ ಪ್ರಮೋಟ್ ಮಾಡ್ತಾ ಇದ್ದೀನಿ. ಈಗ ನಾನು ಅದನ್ನೇ ಮಾಡ್ತಿದ್ದೀನಿ. ಇನ್ಮೇಲೆ ಹೀರೋಯಿನ್ ಥರ ಮೆಚೂರ್ಡ್ ಆಗಿರ್ತೀನಿ.
ಈಗ ಜಾಸ್ತಿ ಮಾತಾಡೋಕ್ಕಾಗಲ್ಲ ಬಿಕಾಸ್ ಐ ಆಮ್ ಹೀರೋಯಿನ್. ಬಾಯ್ ಬಾಯ್. ಫ್ರೆಂಡ್ಸ್, ಈ ಫೀಲಿಂಗ್ ಒಂಥರ ಮಜಾ ಕೊಡ್ತಿದೆ. ನೌ ಐ ಆಮ್ ಹೀರೋಯಿನ್. ಚೆನ್ನಾಗಿದ್ರೆ ಎಲ್ರಿಗೂ ತಂದ್ಕೊಡು. ಕೊಟ್ಮೇಲೆ ನಿನ್ನ ಅತ್ತಿಗೆ ಮನಸ್ಸು ಗೆದ್ದು ಏನ್ ಬೇಕು ಕೇಳು, ಅದನ್ನ ಕೊಡ್ತಾರೆ. ಸೂಪರ್ ಸೂಪರ್. ಕೊಡ್ತಾರೆ. ನಾನ್ ಕೇಳಿರೋ 250 ಜೊತೆ ಇನ್ನೂ 100 ಸೇರಿಸಿ ಸರಿಯಾಗಿ ಕೊಡ್ತಾರೆ. ಎಂತ ಮನೆ ಹಾಳು ಐಡಿಯಾ ಕೊಡ್ತೀರಿ. ಆಸೆ ಉಡ್ಸಿ ಮೋಸ ಮಾಡ್ಬಿಟ್ರಲ್ರಿ. ಎದ್ದ ಹೋಗ್ರಿ. ದಾಮಿನಿ, ನನಗಿಂತ ಮೊದಲು ನೀನೇ ಹೋಗೋದು. ನೋಡ್ತಾ ಇರೋ. ಆಯ್ತಾಯ್ತು, ಯಾರು ಮೊದ್ಲು ಹೋಗ್ತಾರಂತ ನಾನು ನೋಡ್ತೀನಿ. ಹೋಗೋಗ್ರಿ. ಹಾಳಾದವ್ರು ಬಂದು ನನ್ನ ನಿದ್ದೆನೆ ಕೆಡಿಸ್ಬಿಟ್ರು. ಬೇರೆನಾ? ಏನು ಹೇಳಿಲ್ವಲ್ಲ? ಅದೇ ಕಣೋ ಗಣಿ, ನಿಮ್ಮ ಯಜಮಾನ್ರು ಅಂತ ಅಂದ್ಯಲ್ಲ. ಓ ಅದಾ, ಬಾಯ್ ತಪ್ಪು ಅಂದ್ಬಿಟ್ಟೆ, ಕ್ಷಮಿಸ್ಬಿಡು. ಪರವಾಗಿಲ್ಲ ಗಣಿ, ಇನ್ನೊಂದ್ಸತಿ ಹೇಳೋ. ನಿಮ್ಮ ಯಜಮಾನ್ರು ಆ ಯಜಮಾನ್ರು ಈ ಯಜಮಾನ್ರು ಆ ಯಜಮಾನ್ರು ನಿಮ್ಮವರೇ. ಪಾರ್ವತಿ, ಯಾಕಮ್ಮ ಕಣ್ಣೀರು? ಮೊದಲನೇ ಸತಿ ಈ ಮನೆಗೆ ಬಂದಾಗ ನಿಮ್ಮನ್ನ ನೋಡಿ ದೇವ್ರು ಅನ್ಕೊಂಡೆ. ನಿಮ್ಮನ್ನ ನನ್ನ ಎದೆ ಗರ್ಭಗುಡಿಲಿಟ್ಟು ಪೂಜಿಸ್ದೆ. ಈಗ ಅದೇ ದೇವ್ರು ನನ್ನ ಕೈಗಳನ್ನ ಸ್ಪರ್ಶ ಮಾಡಿದಾಗ ನೋವೆಲ್ಲ ಹೊರಟೋಯ್ತಮ್ಮ. ಗೆದ್ದು ಸ್ಟ್ರಾಂಗ್ ಕಾಫಿ ಕುಡಿಯೋಕೆ ಅವನಿಗೆ ಅದು ಎಷ್ಟು ಇಷ್ಟ ಗೊತ್ತಾ? ಖಂಡಿತ ಎದ್ದೇಳ್ತಾರೆ. ಗೆಜ್ಜೆ ಶಬ್ದ ಅಂದ್ರೆ ಪಾರ್ವತಿ ಬರ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಪಾರ್ವತಿಗೆ ಆಟ ಆಡಿಸ್ಬೇಕಲ್ಲ. ಐಡಿಯಾ, ಮಲಗಿರೋ ಥರ ಡ್ರಾಮಾ ಮಾಡ್ತೀನಿ, ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಆಯ್ತು ಬಿಡಿ, ಪಾಪ ಬೆಳಗ್ಗೆ ನೀವ್ ಯಾಕೆ ನಮ್ಮ ಮುಖ ನೋಡ್ಬೇಕು? ನಾವು ಹೋಗ್ತೀವಿ. ಹೊರಟೆ ಹೋದ್ಲಾ? ಶಿಟ್, ನಾನೇ ಸ್ವಲ್ಪ ಓವರಾಗಿ ಆಡಿದೆ ಅನ್ಸತ್ತೇನೋ. ಅದು ನಿಜಾನೇ. ಇವತ್ತು ಪಾರ್ವತಿ ಅಡಿಗೆ ಮಾಡಲ್ಲ. ಹೋಗಿ ತರಕಾರಿ ಹೆಚ್ಚು. ಅಂದ್ರೆ ಇವತ್ತು ನಾನೇ ಅಡ್ಗೆ ಮಾಡ್ಬೇಕಾಕ? ಅದ್ಯಾಕಷ್ಟು ಗಾಬರಿ ಆಗ್ತೀಯ? ಅಡುಗೆನ ನಾನು ಮಾಡ್ತೀನಿ.
ನೀನು ತರಕಾರಿ ಹೆಚ್ಚಿದ್ರೆ ಸಾಕು. ಆಯ್ತಕ್ಕ, ನೀವು ಹೇಳಿದ್ದಕ್ಕೆ ನಾನು ಯಾವತ್ತಾದರೂ ಆಗಲ್ಲ ಅಂತ ಹೇಳಿದಿನ. ಕಾಫಿ ಕುಡಿದು ಕೆಲಸ ಶುರು ಮಾಡ್ತೀನಕ್ಕ. ಯಾಕಂದ್ರೆ ಒಳ್ಳೆ ಕಾಫಿ ವೇಸ್ಟ್ ಮಾಡಬಾರ್ದಲ್ವಾ. ಕಾಲಹರಣ ಬೇಡ, ಬೇಗ ಕುಡಿದು ಕೆಲಸ ಶುರು ಮಾಡ್ಕೊ. ಆಯ್ತಕ್ಕ. ಇನ್ಯಾವತ್ತು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಗಂಡನ ಮುಖನ ನೋಡಲ್ಲ. ಥು. ಪಾರ್ವತಿ ಪ್ರೀತಿಯಿಂದ ಕಾಫಿ ತಗೊಂಬಂತಿದ್ಲು, ದಿಮಾಗ್ ತೋರಿಸ್ಬಿಟ್ಟೆ. ಬೆಳಿಗ್ಗೆ ಎದ್ದು ಪಾರ್ವತಿ ಮುಖ ನೋಡದೆ ಇರೋವಾಗೋಯ್ತು. ಏನ್ ಹಾಗೆ ಗುರಾಯಿಸ್ತಾ ಇದೆಯಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ನೀನಾದ್ರೂ ಪಾರ್ವತಿ ಹೋಗೋದನ್ನು ತಡಿಬೋದಿತ್ತು ತಾನೇ. ನಾನೇನೋ ತಮಾಷೆಗೆ ಮಾಡಿದ್ರೆ ಪಾರ್ವತಿ ಸೀರಿಯಸ್ ಆಗಿ ತಗೊಂಡು ಹೋಗೇ ಬಿಟ್ಲು. ಓಹೋ, ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಪಾಪ ಆ ಹೂವಿಗೆ ಬೈತಿದ್ದೀರ ಯಜಮಾನ್ರೆ. ಇದ್ಯಾಕೋ ಸರಿ ಬರ್ತಿಲ್ಲ. ನಿಜ ಹೇಳಬೇಕು ಅಂದರೆ ಆಗಲೇ ಅದೇನೋ ಅಂದ್ರಲ್ಲ, ಓವರ್ ಆಯಿತು ಅಂತ, ಅದು ಈಗ ಆಗ್ತಿದೆ. ಇವಾಗ ನಾನು 3 ಎಣಿಸ್ತೀನಿ, ಅಷ್ಟರೊಳಗೆ ಪಾರ್ವತಿ ನನ್ನ ಕಣ್ಣು ಮುಂದೆ ಇರಬೇಕು. ಆಯ್ತಾ? ಇಲ್ಲ ಅಂದರೆ? ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಬ್ಬಬ್ಬಾ, ಆಯ್ತಾಯ್ತು, ಅದೇನು ಮಾಡ್ತಿರೋ ಮಾಡಿ, ನಾನು ನೋಡ್ತೀನಿ. ಒಂದು, ಎರಡು, ಮೂರು. ಕೇಳಿದ್ದನ್ನೆಲ್ಲ ಮಾಡಿ ಹಾಕಿದೆ. ನಮಗೆಲ್ಲ ಅನ್ನ ಹಾಕಿರೋ ಈ ಕೈ ಯಾವಾಗಲೂ ಚೆನ್ನಾಗಿರ್ಬೇಕು. ಇನ್ನು ಸ್ವಲ್ಪ ದಿನ ಯಜಮಾನ್ರೆ, ಎಲ್ಲ ಸರಿ ಹೋಗುತ್ತೆ ಬಿಡಿ. ಬರ್ತೀನಿ. ಸರಿ ಪಾರ್ವತಿ. ಪಾರ್ವತಿ, ಗೆಜ್ಜೆ ಸದ್ದು ತುಂಬಾ ಚೆನ್ನಾಗಿದೆ. ಕೇಳೋದಕ್ಕೆ ಇಂಪಾಗಿದೆ. ನೀವು ಕಟ್ಟಿರೋ ಗೆಜ್ಜೆ ಅಲ್ವಾ ಯಜಮಾನ್ರೆ, ಚೆನ್ನಾಗೇ ಇರುತ್ತೆ. ಈಗ ಕರ್ತಿದ್ದು ನಿಜಾನ ಇಲ್ಲ ನನ್ನ ಭ್ರಮೆನಾ? ಭ್ರಮೆ ಅಲ್ಲ, ನಿಜಾನೇ. ಹೇಳಿ ಯಜಮಾನ್ರೆ. ಪಾರ್ವತಿ, ಒಂದೇ ಒಂದ್ಸಲ ಗೆಜ್ಜೆ ಶಬ್ದ ಮಾಡ್ತೀಯಾ? ಒಂದ್ಸಲ ಯಾಕೆ, ಗೆಜ್ಜೆ ಸದ್ ಮಾಡ್ಕೊಂಡೇ ಹೋಗ್ತೀನಿ. ಕೇಳಿಸ್ಕೊತಾ ಇರಿ. ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಆದ್ರೂ ಸಹಿಸ್ಕೊಂಡು ಅಕ್ಕ ವಹಿಸಿರೋ ಈ ಕೆಲಸನ ಮಾಡಲೇಬೇಕು. ಬಿಕಾಸ್ ದೇರ್ ಇಸ್ ನೋ ಆಪ್ಷನ್, ನೋ. ಚಿಕ್ಕತ್ತೆ, ನೀವು ಕೆಲಸ ಮಾಡ್ತಾ ಇದ್ದೀರಾ? ಮಾಡೋರು ಮಾಡ್ದಿದ್ರೆ ನಾನೇ ಮಾಡ್ಬೇಕಮ್ಮ. ಜನನಿ, ಅದೇನೋ ಪಾರ್ವತಿ ಕೈ ಹುಷಾರಿಲ್ವಲ್ಲ, ಅದಕ್ಕೆ ಅಕ್ಕ ನನಗೆ ಈ ಕೆಲಸ ಮಾಡಕ್ ಹೇಳಿದ್ದಾರೆ. ಅದಕ್ಕೆ ಅಮ್ಮ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ. ಚಿಕ್ಕತ್ತೆ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ದಯವಿಟ್ಟು ಹೋಗಮ್ಮ. ನೀನು ನಿಜವಾಗ್ಲೂ ಕೆಲಸ ಮಾಡಬೇಕು ಅಂತ ಅನ್ಸಿದ್ರೆ ಆ ಪಾರ್ವತಿ ಜೊತೆ ಸೇರ್ಕೊಂಡು ಇನ್ಯಾವಾಗ್ಲಾದ್ರೂ ಕೆಲಸ ಮಾಡುವಂತೆ. ದಯವಿಟ್ಟು ಈಗ ಇಲ್ಲಿಂದ ಎದ್ದು ಹೋಗಮ್ಮ. ಸ್ವಲ್ಪ ದೊಡ್ಡವ್ರು ಹೇಳೋ ಮಾತನ್ನ ಕೇಳ್ಬೇಕಮ್ಮ. ಹೋಗಮ್ಮ, ಪ್ಲೀಸ್ ಎದ್ದು ಹೋಗಮ್ಮ. ಸರಿ ಚಿಕ್ಕತ್ತೆ. ಅಪ್ಪ ದೇವ್ರೆ, ಬದುಕಿಸಿದ್ಯಾ ಈ ಬಡ ಜೀವಿನ. ಸ್ಫೂರ್ತಿಯಾಗಿ ತಗೋಬೇಕು ಅಂದ್ರೆ ಯಾರು ತಗೋತೀಯ? ಯೋಚನೆ ಮಾಡಿ ಹೇಳ್ತೀನಿ ಬಿಡಪ್ಪ. ಯೋಚನೆ ಮಾಡೋದೇನು ಅದರಲ್ಲಿ ಇಲ್ವಾ? ನಮ್ಮ ಪಾರ್ವತಿ ನಿಮ್ಮಕ್ಕ, ಅವಳಿಗಿನ್ನ ಸ್ಫೂರ್ತಿ ಬೇಕಾ? ಅಕ್ಕನ ಮುಖನೋ, ತನಗೆ ಎಷ್ಟೇ ನೋವಾದರೂ ತನ್ನಿಂದ ಇನ್ನೊಬ್ರು ನೋವಾಗಬಾರ್ದು ಅಂತ ಒಳ್ಳೆ ಮನ್ಸಿರೋ ಹುಡುಗಿ ಕಣೋ.
ಸ್ವಾರ್ಥ ದ್ವೇಷ ತುಂಬಿರೋ ಈ ಪ್ರಪಂಚದಲ್ಲಿ ನಿಸ್ವಾರ್ಥದಿಂದ ಸೇವೆ ಮಾಡ್ತಿದ್ದಾಳೆ ನೋಡು ಪಾರ್ವತಿ, ಅವಳೇ ನಿನಗೆ ಸ್ಫೂರ್ತಿ. ನಿಜ, ಅಕ್ಕನಲ್ಲಿ ಎಷ್ಟೊಂದು ಒಳ್ಳೆ ಗುಣಗಳಿದೆ ಅಲ್ವಾ ಅಪ್ಪ? ಎಷ್ಟಾಗ್ಲಿ ಅವಳು ನನ್ನ ಮಗಳಲ್ವಾ? ಎಷ್ಟೇ ಆಗ್ಲಿ ಅವಳು ನಮ್ಮ ಅಕ್ಕ ಅಲ್ವಾ? ನಾನ್ ಹೋಗಲ್ಲಪ್ಪ. ಮೋದಿ ಅವರೇ ಹೇಳಿದ್ದಾರೆ ಬೇಡ್ದಿರೋ ವಿಷಯಕ್ಕೆ ಬೇಡ್ದಿರೋ ಜನಕ್ಕೋಸ್ಕರ ಹೊರಗಡೆ ತಿರ್ಗಾಡ್ಬಾರ್ದು ಅಂತ. ನಾನ್ ಹೋಗಲ್ಲ. ಈ ಊರಿನ ಹೆಂಗ್ರಿ ತಡ್ಕೊಳ್ಳೋದು ಮತ್ತೆ? ನೀನ್ ಅದೆಷ್ಟು ಜನಕ್ಕೆ ಉರ್ಸಿದ್ಯಾ ಹೇಳು, ಅವ್ರು ಅದನ್ನ ಹೇಗೆ ತಡ್ಕೊಂಡಿರ್ತಾರೋ ಏನೋ. ರಾಮು, ನನಗನ್ಸತ್ತೆ ಅವ್ರ ಶಾಪನೇ ನಿಂಗೆ ಇವತ್ತು ತಟ್ಟಿದೆ ಅಂತ. ಅನುಭವಿಸು, ನಿನ್ನ ಪಾಪದ ಲೆಕ್ಕಾಚಾರ ಆದ್ರೂ ಕಡಿಮೆ ಆಗತ್ತೆ. ರೀ 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 ಥೂ ನಿಮ್ಮ, ಹೋಗ್ಲಿ ಬಿಡಿ, ನಾನೇ ಆಯಿಂಟ್ಮೆಂಟ್ ಮಾಡ್ಕೋತೀನಿ. ಪ್ರೀತು, ಪಾರ್ವತಿಗೆ ಅಮ್ಮನೇ ಎಲ್ಲ ತಿಂಡಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲ ಬ್ರೋ. ಬ್ರೋ ಸ್ವಲ್ಪ ಆಟ ಆಡ್ಸೋಣ? ಪಾಪ ಏನಾದರೂ ಬೇಜಾರು ಮಾಡ್ಕೊಂಡ್ರೆ? ಮಾಡ್ಕೊಡಲ್ಲ ಬ್ರೋ. ಅದೇ ಹೇಳ್ತೀಯಾ? ನೀನು ಇರ್ಬೇಕಾದ್ರೆ ಅವ್ರು ಮಾಡ್ಕೊಡಲ್ಲ ಬ್ರೋ. ನಿನಗೆ ಓವರ್ ಅನ್ಸಿಲ್ವಾ? ಒಂದು ವೇಳೆ ಬೇಜಾರು ಮಾಡ್ಕೊಂಡ್ರೆ ಅಂತ ಹೇಳ್ತಾ ಇರೋದು. ಸಮಾಧಾನ ಮಾಡಕ್ಕೆ ನೀನು ಇದೆಯಲ್ಲ ಬ್ರೋ. ಸಾರಿ ಬ್ರೋ. ಪ್ರತ್ಯಕ್ಷನೇ ಆಗ್ಬಿಟ್ರಲ್ಲ ಗುರುಜಿ, ಅಯ್ಯೋ ದೇವ್ರೇ. ಹೀಗೆ ಒಂದೇ ಸಮನೆ ಡೈಲಾಗ್ ಹೇಳ್ತಾ ಇರೋ ಎನರ್ಜಿನ ಯಾಕೆ ವೇಸ್ಟ್ ಮಾಡ್ಕೋತೀರಾ? ಮುಂದಿನ ಬಂಚ್ಗೂ ಮಾತು ಬೇಕಾಗತ್ತಾನೆ. ಅಯ್ಯೋ ಅದಕ್ಕೇನು ಬಿಡಿ ಗುರುಜಿ, ನಮ್ಮ ಕಜನಲ್ಲಿ ಬೇಜಾನ್ ಡೈಲಾಗ್ಸ್ ಇದೆ. ಅದಿಲ್ಲ ಅಂದ್ರೆ ಏನಂತೆ, ನೀವಿದಿರಲ್ಲ, ನೀವಿರುವಾಗ ನನ್ಗೇನ್ ಚಿಂತೆ. ಬೇಜಾನ್ ಡೈಲಾಗ್ಸ್, ಬೇಜಾನ್ ವಿಷಯ ಸಿಕ್ಕೇ ಸಿಗುತ್ತೆ ಮಾತಾಡಕ್ಕೆ. ಬೆರಳು ತೋರಿಸಿ. ನನ್ ಬೆರಳ ಯಾಕೆ? ಕೈ ಕುಯ್ಕೊಂಡಿದಿರಲ್ಲ. ಹೌದು ಗುರುಜಿ, ನಾನ್ ಕೈ ಕುಯ್ಕೊಂಡೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಗುರುಜಿ? ನಿಮ್ ಪ್ರೀತಿಯ ಗಂಡ ಹೇಳಿದ್ರು. ಬನ್ನಿ ಆಯಿಂಟ್ಮೆಂಟ್ ಹಚ್ತೀನಿ. ಗಂಡನ? ಯಾರ ಮೇಲೆ ಆಗ್ಲಿ ನಾವ್ ಯಾವತ್ತೂ ಡಿಪೆಂಡ್ ಆಗ್ಬಾರ್ದು. ನಮ್ ಕೆಲ್ಸನ ನಾವೇ ಮಾಡ್ಬೇಕು. ಕರೆಕ್ಟ್ ಗುರುಜಿ, ನೀವು ಹೇಳಿದ್ದು 100% ಸತ್ಯ. ಗುರುಜಿ, ನೀವೊಬ್ಬರೇ ಗುರುಜಿ ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ನಿಮ್ಮಂತವ್ರನ್ನ ಪಡೆಯೋಕೆ. ಗುರುಜಿ, ಈ ನಿಮ್ ಋಣನ ಹೇಗ್ ತೀರಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಗುರುಜಿ. ಆ ಸಮಯನೂ ಬರುತ್ತೆ, ಆಗ ನಾನೇ ಕೇಳ್ತೀನಿ, ಆಗ ತೀರ್ಸಿ. ಗುರುಜಿ, ಐ ಆಮ್ ನಾಟ್ ಜೋಕಿಂಗ್, ದಿಸ್ ಇಸ್ ಸೀರಿಯಸ್ ವಿಷಯ. ಇಷ್ಟರಲ್ಲೇ ನೀವ್ ಹೇಳಿದ್ ಸುಳ್ಳಾಗಿ ನಾನ್ ಹೇಳಿದ್ದನ್ನೇ ಈ ಮನೆಯವರೆಲ್ಲ ನಂಬೋ ಹಾಗಾಗತ್ತೆ. ಏನು ಕೌಂಟರ್ಗೆ ಕೌಂಟರಾ? ಅಯ್ಯ ಗುರುಜಿ, ನಿಮಗ್ ಕೌಂಟರ್ ಕೊಡೋಷ್ಟೆಲ್ಲ ನಾನು ದೊಡ್ಡವಳಲ್ಲ. ನಾನು ಯಾಕೆ ನಗ್ತಾ ಇದ್ದೆ ಅಂದ್ರೆ, ನೀವು ಔಟ್ ಆಫ್ ದ ಬಾಕ್ಸ್, ನೀವು ಇಲ್ಲೇನು ಮಾಡಕ್ಕಾಗಲ್ಲ, ಹೊರಗ್ನೋರ್ ತರ. ಅದೇ ನಂತರ ವಿತ್ ಇನ್ ದ ಬಾಕ್ಸ್ ಆದ್ರೆ ಈ ಮನೇಲಿ ಇದ್ಕೊಂಡು ಏನ್ ಬೇಕಾದ್ರೂ ಆಟಗಳನ್ನ ಆಡ್ಬೋದು ಗುರುಜಿ. ಗುರುಜಿ, ನಮ್ಮಮ್ಮ ಗೊತ್ತಲ್ವಾ, ನನ್ ಸೊಸೆ ಹಬ್ಬಕ್ಕೆ ಬಾ ನಿನ್ನ ನೋಡ್ಲೇಬೇಕು ಅಂತ ಗೊಳೋ ಅಂತ ಫೋನ್ ಮಾಡ್ಕೊಂಡು ಅಳ್ತಾ ಇದ್ಲು ಗುರುಜಿ. ಇಲ್ಲಮ್ಮ, ಹಬ್ಬ ಮುಗಿಸ್ಕೊಂಡು ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ಅವಳನ್ನ ನೋಡೋಕೆ ಹೋಗ್ಲೇಬೇಕು ಗುರುಜಿ. ಅಷ್ಟಕ್ಕೂ ನಾನಿಲ್ಲಿರೋದು ಇಂಪಾರ್ಟೆಂಟ್ ಅಲ್ಲ ಗುರುಜಿ, ನೀವು ಈ ಮನೆಗೆ ಬಂದು ಝಾಂಡ ಹೂಡ್ಬೇಕು. ನಾನ್ ಬರೋಷ್ಟ್ರಲ್ಲಿ ನೀವ್ ಅನ್ಕೊಂಡಿರೋದನ್ನ ಸಾಧಿಸಿರಿ. ನಿಮ್ಮ ವಿಜಯದ ಸಂಭ್ರಮವನ್ನ ನಾವಿಬ್ರು ಒಟ್ಟಿಗೆ ಆಚರಿಸೋಣ, ಏನಂತೀರಾ? ಇಷ್ಟು ಸರಿ. ಇನ್ನು ನಮ್ಮ ದಾಮಿನಿ ಅದೇನೋ ಕೇಕ್ ಮಾಡಕ್ಕೊಂದು ಕಲ್ತ್ಕೊಂಡಿದ್ದಾಳೆ. 3 ಹೊತ್ತು ಅದನ್ನೇ ತಿನ್ಕೊಂಡಿರಕ್ಕಾಗುತ್ತಾ? ಅದಕ್ಕೆ ಬೇರೆ ಕೆಲಸದವ್ರನ್ನ ನೇಮಕ ಮಾಡಿರೋದು. ಅಮ್ಮ, ನನ್ನ ಕೈ ಚೆನ್ನಾಗೇ ಇದೆ ಅಮ್ಮ, ಎಲ್ಲ ನಾನೇ ಮಾಡ್ಕೊಂಡು ಹೋಗ್ತೀನಿ. ನೋಡಮ್ಮ ಪಾರ್ವತಿ, ನಿನ್ ಕೆಲಸ ಹೋಗುತ್ತೆ ಅನ್ನೋ ಭಯದಿಂದ ನೀನ್ ಈ ರೀತಿ ಮಾತಾಡ್ತಾ ಇದೀಯಾ. ನಿನ್ಗೆ ಮುಂಚಿನ ತರ ಕೆಲಸ ಮಾಡಕ್ ಆಗಲ್ಲ. ನಿನ್ ಕೈ ವಾಸಿ ಆಗೋವರೆಗೂ ಅವಳು ಕೆಲಸ ಮಾಡ್ಲಿ.
ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ಹೇಗಿದೆ ಪ್ರೀತು? ವಾವ್, ಸೂಪರ್ ಬ್ರೋ. ಹೊಸದಾಗಿ ಬಂದಿರೋ ಅಡಿಗೆಯವರು ತಿಂಡಿನ ಎಷ್ಟು ಸಖತ್ತಾಗಿ ಮಾಡಿದ್ರೆ ಗೊತ್ತಾ? ಪಾರ್ವತಿ ಕೈ ರುಚಿಗಿಂತ ಸೂಪರ್ ಆಗಿದೆ. ಹೌದಾ? ಅಷ್ಟೊಂದು ಚೆನ್ನಾಗಿದ್ಯಾ? ಚಿಕ್ಕ ಯಜಮಾನ್ರೆ, ನನಗೇನೋ ಆ ಕೆಲಸದವ್ರು ಮಾಡಿರೋ ತಿಂಡಿ ಚೆನ್ನಾಗಿಲ್ಲ ಅನ್ಸುತ್ತೆ. ಹೇಗಿದೆ ಅಂತ? ವಾವ್, ಸೂಪರ್ ಸೂಪರ್. ಅದಕ್ಕೆ ಹ್ಞೂ ಅತ್ತೆ, ತುಂಬಾ ಚೆನ್ನಾಗಿದೆ. ನೋಡಿದ್ಯಾ ಪಾರ್ವತಿ, ಎಲ್ರೂ ಚೆನ್ನಾಗಿದೆ ಅಂತಾನೆ ಹೇಳ್ತಿದ್ದಾರೆ. ಅಮ್ಮ, ಇನ್ನ ದೊಡ್ಡ ಯಜಮಾನ್ರೆ ತಿಂದೇ ಇಲ್ಲ. ಅವ್ರು ತಿನ್ಬಿಟ್ಟು ಹೇಳಲಿ ಹೇಗಿದೆ ಅಂತ. ಹಾ, ಹೌದಲ್ಲ. ಆದಿತ್ಯ, ನಿನ್ನ ಅಭಿಪ್ರಾಯ ಹೇಳಪ್ಪ. ಪಾಯಸ ತಿಂದು ರುಚಿ ನೋಡಿ ಹೇಳು ಹೇಗಿದೆ ಅಂತ. ತಗೊಮ್ಮ. ಇವತ್ತು ಯಾಕೋ ಎಲ್ಲರದು ತುಂಬಾ ಓವರ್ ಆಯ್ತು. ಅತ್ಗೆ, ಅಂತೂ ಈ ಡ್ರಾಮಾ ಮುಗೀತಲ್ಲ, ಹೊಟ್ಟೆ ಹಸುವಾಗ್ತಿದೆ ಅತ್ಗೆ. ಈಗ್ಲಾದ್ರೂ ತಿನ್ಬೋದಲ್ಲ? ಅದೇ ಆ ಚಟ್ನಿ ಕೊಡಪ್ಪ. ಪಾರ್ವತಿ, ನಾನು ಆಗ್ಲೇ ಹೇಳಿದೆ, ನೀನು ರಜದಲ್ಲಿದೀಯ. ಕೈ ಗಾಯ ಗುಣ ಆಗೋವರೆಗೂ ನೀನ್ ಕೆಲಸ ಮಾಡೋ ಹಾಗಿಲ್ಲ. ನಾನೇ ಬಡಿಸ್ಕೊತೀನಿ. ಅದು ಈ ಕಡೆ ಕೊಡಪ್ಪ. ಮನೇಲಿರು ಅಂತ ಹೇಳಿದ್ರೆ ಯಾರಿಗೆ ಆಗಲಿ ಕೈ ಕಟ್ಟು ಹಾಕ್ದಾಗತ್ತೆ. ಹೌದು ಬ್ರೋ. ಪಾರ್ವತಿ ಅವ್ರ ಮನೇಲಿ ಇರೋದ್ಕಿಂತ ನಮ್ಮನೇಲಿ ಇದ್ರೆ ಚೆನ್ನಾಗಿರುತ್ತೆ. ಯಾವಾಗಲೂ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಮಾತಾಡ್ಕೊಂಡಿರ್ತಾಳೆ. ಜನನಿ ಕೂಡ ಪಾರ್ವತಿನ ತುಂಬಾ ಮಿಸ್ ಮಾಡ್ಕೊಳ್ತಾಳೆ. ಅಲ್ಲ ಬ್ರೋ, ನಮ್ಗೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ನಮ್ನೆಲ್ಲ ಬಿಟ್ಟಿರೋ ಪಾರ್ವತಿಗೆ ಇನ್ನೆಷ್ಟು ಬೇಜಾರಾಗ್ತಿರ್ಬೋದು. ಬ್ರೋ, ಯಾವ್ದಕ್ಕೆ ಹೋಗಿ ಅವಳ ಹತ್ರ ಮಾತಾಡಿ ಅವಳಿಗೆ ಧೈರ್ಯ ಹೇಳು ಬ್ರೋ. ಸರಿ ಪ್ರೀತು, ನೀನು ಹೇಳ್ತಾ ಇರೋದು ಕರೆಕ್ಟ್. ಹಾಗೆ ಮಾಡ್ತೀನಿ. ಅನ್ನಿಸ್ದಾಗ ಜಂಟಿ ಆಗ್ಬೇಕಾಗೋದು ಗಂಡನೇ ಕಣೆ. ಓಹೋ, ಹಂಗ ಅನ್ನಿಸ್ದಾಗ ನೋಡೋಣ. ಲಗೇಜ್ ತಗೊಂಡ್ ನಡೀರಿ. ನನ್ ಮಾತು ಕೇಳೋದು ಹಾಗಲ್ವೇ? ನಿಮ್ ಪುರಾಣನ ಕೇಳ್ತಾ ಇರೋಕ್ ಆಗಲ್ಲ ಕಣ್ರಿ. ತಗೊಳ್ರಿ ತಗೊಳ್ರಿ. ನಿನ್ ಗಂಡ ಕಡೆ ನಾನು, ನಿನ್ ಗಂಡ ಕಡೆ ನಾನು. ನಡೀರಿ ಆಚೆ. ಫ್ರೆಂಡ್ಸ್, ಗುರೂಜಿಗೋಸ್ಕರ ಹತ್ತಿ ಹಾಸಿನ ರೆಡಿ ಮಾಡಿದ್ದೀನಿ. ಅವ್ರ ಮನ್ಸಲ್ಲಿ ನನಗೋಸ್ಕರ ಹೂವಿನ ಹಾಸಿಗೆನೇ ರೆಡಿ ಆಗುತ್ತೆ. ಆ ಹೂವಿನ ಹಾಸಿಗೆ ಮೇಲೆ ನಾನು ಮಲ್ಕೊಂಡು ಎಂಜಾಯ್ ಮಾಡ್ತಾ ಇರುವಾಗ ನೀವು ಮಾತ್ರ ಡಿಸ್ಟರ್ಬ್ ಮಾಡಬಾರ್ದಪ್ಪ, ಆಯ್ತಾ ಫ್ರೆಂಡ್ಸ್? ಬಾಯ್. ಪಾರ್ವತಿ, ಅಂಥ ದೊಡ್ಡ ತಪ್ಪು ನೀನೇನು ಮಾಡಿಲ್ಲಮ್ಮ. ಕೈ ಗಾಯ ಗುಣ ಆಗೋವರೆಗೂ ಮನೆಯಲ್ಲಿ ಆರಾಮಾಗಿದ್ದು ಬಿಡು. ನನ್ನ ಕೈ ಗಾಯ ವಾಸಿ ಆಗೋವರೆಗೂ ಅಖಿಲಮ್ಮ ಬೇರೆ ಕೆಲ್ಸಕ್ಕೆ ಬರಬೇಡ ಅಂತ ಅಂದಿದ್ದಾರೆ. ನನ್ಗಲ್ಲಿ ಹೋಗ್ಲಿಲ್ಲ ಅಂದರೆ ಕೈ ಕಟ್ ಹಾಕ್ದಾಗುತ್ತೆ. ನಮ್ಮ ಯಜಮಾನ್ರ ಹತ್ರ ಮಾತಾಡಲಿಲ್ಲ ಅಂದರೆ
ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಏನು ಮಾಡೋದು? ನಾನು ಇಲ್ಲೇ ಇದ್ಕೊಂಡು ಏನು ಕೆಲಸ ಮಾಡಲಿ? ಯಜಮಾನ್ರು ನನ್ನ ಬಿಟ್ಕೊಡಲ್ಲ ಅಂತ್ಯಾ? ಖಂಡಿತವಾಗ್ಲೂ ಬಿಟ್ಕೊಡಲ್ಲ. ಯಾಕೆ ಹೇಳು? ಯಾಕೆ? ನೀನು ಅಲ್ಲಿ ಬರೀ ಕೆಲ್ಸದವಳಾಗಿಲ್ಲ, ಮನೆಯೊಳಾಗಿದ್ಯಾ. ನಿನ್ನ ಅರಸನಕೋಟೆ ಸಂಬಂಧ ತುಂಬಾ ಗಾಢವಾಗಿದೆ ಅಕ್ಕ. ಅದ್ರಲ್ಲೂ ದೊಡ್ಡ ಯಜಮಾನ್ರಿಗೆ ನಿನ್ನ ಮೇಲೆ ವಿಶೇಷವಾದ ಕಾಳಜಿ ಇದೆ ಅಕ್ಕ. ಯಾಕಿಬ್ರು ಬೇಜಾರಲ್ಲಿದ್ದೀರಾ? ಏನೂ ಇಲ್ಲ ಯಜಮಾನ್ರೆ. ನಮ್ಮ ಮನೆಗೆ ಮತ್ತೆ ಬರೋದಕ್ಕಾಗಲ್ಲ ಅಂತ ಬೇಜಾರ? ಬರೀ ಬೇಜಾರಲ್ಲ ದೊಡ್ಡ ಯಜಮಾನ್ರೆ, ಅಖಿಲಮ್ಮವರು ನನ್ನ ಕೆಲ್ಸಕ್ಕೆ ಸೇರ್ಸ್ಕೊಳ್ತಾರೋ ಇಲ್ವೋ ಅಂತ ಆಗ್ಲಿಂದ ಅಳ್ತಾ ಕೂತಿದ್ದಾಳೆ. ನಾನು ಎಷ್ಟು ಹೇಳಿದ್ರು ಸಮಾಧಾನನೇ ಆಗ್ತಿಲ್ಲ. ನೀವಾದ್ರೂ ಸಮಾಧಾನ ಮಾಡಿ ದೊಡ್ಡ ಯಜಮಾನ್ರೆ. ಯಜಮಾನ್ರೆ, ಹೂವೇನೋ ತಂದಿದ್ದೀರಾ, ಇದನ್ನು ನೀವೇ ಮುಡ್ಸಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಏನು ಮಾಡಲಿ? ಓ, ನೀನು ಮುಡ್ಕೊಳ್ಳೋದಕ್ಕಾಗಲ್ವಾ? ಸರಿ, ನಾನೇ ಮುಡಿಸ್ತೀನಿ. ನೋಡು, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ. ನೀನು ಯಾವಾಗಲೂ ಹೀಗೆ ಕಾಣಬೇಕು. ನನಗೆ ನಿನ್ನ ಹೀಗೆ ನೋಡೋದಕ್ಕೆ ಇಷ್ಟ. ಅಲ್ಲ ಪಾರ್ವತಿ, ಹಾಗೆ ತನಗೆಷ್ಟೇ ನೋವಾದರೂ ತಾನೇ ನಮಗೆ ಬೇರೆಯವ್ರಿಗೆ ಒಳ್ಳೇದನ್ನ ಬಯಸೋ ಕಾಮಧೇನವಳು. ಈ ಬಳೆ ಮತ್ತೆ ನನ್ನ ಕೈಗೆ ಸಿಕ್ತು ಅಂತ ಖುಷಿ ಪಡ್ಲೋ, ಅಥವಾ ಇದರಿಂದ ಪಾಪ ಪಾರ್ವತಿಯವ್ರಿಗೆ ನೋವಾಯಿತು ಅಂತ ದುಃಖ ಪಡ್ಲೋ, ನನಗೆ ಗೊತ್ತಾಗ್ತಿಲ್ಲ ಪ್ರೀತು. ಖುಷಿ ದುಃಖ ಪಡೋದಕ್ಕಿಂತ ಇದು ನಮ್ಮ ವಂಶದ ಬಳೆ ನನ್ನ ಕೈಗೆ ಸೇರಬೇಕಾಗಿತ್ತು. ಸೇರಿದೆ, ಅದೇ ಸಮಾಧಾನ. ಜವಾಬ್ದಾರಿನ ಸಾಧ್ಯವಾದಷ್ಟು ಚೆನ್ನಾಗಿ ನಿಭಾಯಿಸಕ್ಕೆ ಟ್ರೈ ಮಾಡ್ತೀನಿ ಅತ್ತೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಯು ಆರ್ ವೆಲ್ಕಮ್. ಆಲ್ ದಿ ಬೆಸ್ಟ್ ಅನುಷ್ಕಾ. ಈ ಫೈಲಲ್ಲಿ ನಿನಗೆ ಕೊಟ್ಟಿರೋ ವೆಂಚರಿನ ವ್ಯವಹಾರದ ಡೀಟೇಲ್ಸ್ ಇದ್ದಾವೆ. ನೀನು ಅದನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡು. ಯಾವುದೇ ಡೌಟ್ ಇದ್ರೂ ಆದಿ ಜೊತೆ ಕೋಆರ್ಡಿನೇಟ್ ಮಾಡು. ಖಂಡಿತ ಅತ್ತೆ. ಅಂತೂ ಈ ಮನೇಲಿ ಉಳಿಯೋ ನಿರ್ಧಾರ ಮಾಡಿದ ನಂತರ ಮೊದಲನೇ ಜಯ ಸಿಕ್ತು. ಇನ್ನು ಮುಂದೆ ನೋಡ್ತಾ ಇರಿ ಹೇಗೆ ಆಟ ಆಡ್ತೀನಿ ಅಂತ. ಇದನ್ನ ಹಾಕೊಂಡು ನೀನೇನ್ ಮಾಡ್ತೀಯೋ? ಮೊದಲು ನೀನು ಹಾಕು, ನಾನು ಹೇಳ್ತೀನಿ. ಹೇಗೆ ಕಾಣಿಸ್ತಿದೆ? ಗಣಿ, ನಿಜ ಹೇಳ, ಡಬ್ಬ ತರ ಕಾಣಿಸ್ತಾ ಇದೆ. ಇದು ನನಗೆ ಮಾತ್ರನೇ ಚೆನ್ನಾಗಿ ಕಾಣೋದು. ಅದೆಲ್ರಿಗೂ ಗೊತ್ತಿರೋ ವಿಷಯ ಅಕ್ಕ. ಈಗ ವಿಷಯ ಏನ್ ಗೊತ್ತಾ? ಏನು? ಇವಾಗ ನಾನು ಪಂಡ್ರಾಪುರದ ಪಾರ್ವತಿ.
ನೀನು ಅರ್ಸನ್ ಕೋಟೆ ಆದಿತ್ಯ ದೊಡ್ಡ ಯಜಮಾನ್ರ ಥರ ಆಕ್ಟ್ ಮಾಡಬೇಕು. ಏನೋ ನಾನು ಯಜಮಾನ್ರ ಥರ ಆಕ್ಟ್ ಮಾಡ್ಬೇಕಾ? ಇಲ್ಲಪ್ಪ, ನನ್ನ ಕೈಲಾಗಲ್ಲ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ ಪ್ಲೀಸ್. ಇಲ್ಲ ಆಗಲ್ಲ. ಇಲ್ಲೇ ಅಕ್ಕ, ಈ ತಮ್ಮಂಗೋಸ್ಕರ ಇಷ್ಟು ಮಾಡಲ್ವಾ? ಸರಿ, ಪ್ರಯತ್ನ ಪಡ್ತೀನಿ. ಸೂಪರ್ ಅಕ್ಕ ಸೂಪರ್. ಶುರು ಮಾಡೋಣ. ಈಗ ನೀನು ಕೂತ್ಕೋ ಅಕ್ಕ. ಈಗ ನೀನು ದೊಡ್ಡ ಯಜಮಾನ್ರ ಥರ ಸ್ಟೈಲ್ ಆಗಿ ಗತ್ತಾಗಿ ಅದ್ ಯಾವಾಗ್ಲೂ ಅವ್ರೇನೋ ಕೆಲಸ ಮಾಡ್ತಿರ್ತಾರಲ್ಲ ಆ ಥರ ಕೂತ್ಕೋ. ಕೂತ್ಕೊಳಕ್ಕ. ಕಣಿ, ನನಗೆ ನಾಚಿಕೆ ಆಗ್ತಿದೆ ಕಣೋ. ಹೇಳು ಪಾರ್ವತಿ. ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ.